ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವು ಅನೇಕ ಸಿನಿಮಾಗಳಲ್ಲಿ ಜೈಲಿನಲ್ಲಿರುವ ಕೈದಿಗಳಿಗೆ ನೀಡುವ ಆಹಾರದ ಬಗ್ಗೆ ನೋಡಿರ್ತೀರಿ. ಅಲ್ಲಿ ಕೊಡುವ ಒಣ ಚಪಾತಿ, ತರಕಾರಿ ಇಲ್ಲದ ಸಾರು, ತಣ್ಣಗಾದ ಮುದ್ದೆ, ಹೀಗೆ. ಇದನ್ನು ನೋಡಿದ್ರೆ ಇದು ನಿಜಾನಾ? ಜೈಲಿನಲ್ಲಿ ಇದೇ ರೀತಿಯ ಊಟ ಕೊಡೋದಾ ಅನ್ಸುತ್ತೆ. ಹಾಗಿದ್ರೆ ಜೈಲಿನಲ್ಲಿ ಊಟ ಹೇಗಿರುತ್ತೆ? ಗುಣಮಟ್ಟ ಉತ್ತಮವಾಗಿರುತ್ತಾ? ಊಟಕ್ಕೆ ಕೆಮಿಕಲ್ ಏನಾದರೂ ಬೆರಕೆ ಮಾಡ್ತಾರಾ? ದರ್ಶನ್ಗೆ ಯಾಕೆ ಜೈಲೂಟ ಹಿಡಿಸ್ತಿರ್ಲಿಲ್ಲ? ಪ್ರಜ್ವಲ್ ರೇವಣ್ಣ ಈ ಊಟಕ್ಕೆ ಹೊಂದಿಕೊಂಡಿದ್ದಾರಾ? ಇದೆಲ್ಲವನ್ನು ಈ ಸ್ಟೋರಿಯಲ್ಲಿ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಜೈಲು ಕೈದಿಗಳನ್ನ ಮನಪರಿವರ್ತನೆ ಮಾಡುವ ಸೆರೆಮನೆ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ, ಇಲ್ಲ ಕೋಪದ ಕೈಗೆ ಬುದ್ಧಿ ಕೊಟ್ಟೋ, ಇಲ್ಲ ಯಾವುದೋ ಆಸೆಗೋ ಆಮಿಷಕ್ಕೋ ಒಳಗಾಗಿ ಇಲ್ಲಿ ಬಂದು ಬಿಡ್ತಾರೆ. ಕೆಲವರು ತಿದ್ದಿಕೊಂಡು ಬದಲಾಗೋರು ಬದಲಾಗ್ತಾರೆ, ಮತ್ತೆ ಕೆಲವರು ಇದನ್ನೇ ತಮ್ಮ ತವರು ಮನೆ ಮಾಡ್ಕೋತಾರೆ. ಸರಿ ಬಿಡಿ, ಹೇಗೆ ಜೈಲು ಸೇರೋರಿಗೆ ಎಲ್ಲ ರೀತಿಯ ಸೌಕರ್ಯಗಳು ಇರುತ್ತವಾ? ಊಟ ಹೇಗಿರುತ್ತೆ? ರುಚಿ ರುಚಿಯಾಗಿ ಮಾಡಿಕೊಡ್ತಾರಾ? ಇಂತಹ ಹಲವಾರು ಪ್ರಶ್ನೆಗಳು ಸಾಮಾನ್ಯವಾಗಿ ಕಾಡುತ್ತವೆ. ಹಾಗೆ ಎಷ್ಟು ಊಟ ಕೊಡ್ತಾರೆ, ಏನೆಲ್ಲ ಕೊಡ್ತಾರೆ, ಇದಕ್ಕೆಲ್ಲ ಎಷ್ಟು ಖರ್ಚಾಗತ್ತೆ ಅನ್ನೋದು ಕೂಡ ಕುತೂಹಲ. ಅದೆಲ್ಲವನ್ನು ಈ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಜೈಲು ಯಾವತ್ತೂ ಮನೆ ಆಗಲ್ಲ. ಮನೆಗಳಾದ್ರೆ ಯಾವಾಗ ಬೇಕಾದರೂ ತಿಂಡಿ ಊಟ ಸಿಗುತ್ತೆ. ಆದರೆ ಸೆರೆಮನೆಗಳಲ್ಲಿ ಖಂಡಿತ ಹಾಗಲ್ಲ. ಇಂಥ ಟೈಮ್ ಅಂದ್ರೆ ಇಂಥ ಟೈಮ್. ಆ ಹೊತ್ತಿಗೆ ಹೋದ್ರೆ ಮಾತ್ರ ತಿಂಡಿ ಊಟ. ಬೆಲ್ ಹೊಡೆದ ತಕ್ಷಣ ಹೋಗ್ತಿರ್ಬೇಕು. ನೀವು ಸಿನಿಮಾ ಒಂದರಲ್ಲಿ ನೋಡಿರಬಹುದಲ್ವಾ? ಟೆನ್ನಿಸ್ ಕೃಷ್ಣ ಅವರಿಗೆ ದೊಡ್ಡಣ್ಣನವರು ಊಟ ಮಾಡುವಂದ್ರೆ ಬೆಲ್ ಹೊಡಿಲಿಲ್ವಲ್ಲ ಪಿತಾಜಿ ಅಂತಾರಲ್ಲ, ಹಾಗೆ ಬೆಲ್ ಹೊಡೆದ ತಕ್ಷಣ ಹೋಗಿ ನಿಲ್ಬೇಕು. ಸರಿ, ಹಾಗಿದ್ರೆ ಬೆಳಗ್ಗೆ ತಿಂಡಿ ಎಷ್ಟೊತ್ತಿಗೆ ಕೊಡ್ತಾರಪ್ಪ ಅಂದ್ರೆ 7 ಗಂಟೆಗೆ. ಅಷ್ಟೊತ್ತಿಗೆ ಸರಿಯಾಗಿ ತಿಂಡಿಗೆ ಸಾಲಲ್ಲಿ ನಿಂತಿರಬೇಕು. ಬೆಳಗ್ಗೆ ತಿಂಡಿಗೆ ನಿತ್ಯವೂ ಒಂದೊಂದಿರುತ್ತೆ. ಉಪ್ಪಿಟ್ಟು, ಚಿತ್ರಾನ್ನ, ಪುಳಿಯೋಗರೆ, ಅವಲಕ್ಕಿ, ವಾಂಗಿಬಾತ್, ಹೀಗೆ ದಿನಕ್ಕೊಂದು ತಿಂಡಿ ಇರುತ್ತೆ. ಹಾಗಂತ ಏನು ಒಳ್ಳೆ ಹೋಟೆಲ್ನಲ್ಲೋ ಇಲ್ಲ ಮನೆಗಳಲ್ಲಿ ಮಾಡಿದ್ದಷ್ಟು ರುಚಿಯಾಗಿರಲ್ಲ. ಉಪ್ಪು ಖಾರ ತಕ್ಕ ಮಟ್ಟಿಗಿದ್ರೂ ಬೇರೆ ವಿಧಿ ಇಲ್ಲ, ತಿನ್ನಲೇಬೇಕು. ಜೊತೆಗೆ ಒಂದು ಲೋಟ ಟೀ ಸಿಗುತ್ತೆ. ಇದನ್ನ ತಿಂದ ಮೇಲೆ ಬೆಳಗ್ಗೆಯ ಪಾಡು ಏನೋ ನಡೆದು ಹೋಯ್ತು. ಇನ್ನು ಮಧ್ಯಾಹ್ನಕ್ಕೆ ಏನು ಅಂತೀರಾ? ಹೌದು, ಖಂಡಿತ ಊಟ ಇರುತ್ತೆ. ಮುದ್ದೆ, ಅನ್ನ, ಚಪಾತಿ, ಹೀಗೆ. ಆದ್ರೂ ಅದು ಆಯಾ ಪ್ರದೇಶಕ್ಕೆ ತಕ್ಕಂತೆ ಇರುತ್ತೆ. ಮಧ್ಯಾಹ್ನ ಸೂರ್ಯ ನೆತ್ತಿ ಮೇಲೆ ಬರ್ತಾ ಇದ್ದಂತೆ, ಅಂದ್ರೆ ಸರಿಯಾಗಿ 12 ಗಂಟೆಗೆ ಊಟ ರೆಡಿ ಇರುತ್ತೆ. ಮಾಮೂಲಾಗಿ ಸಾಂಬಾರಿಗೆ ಸ್ವಲ್ಪ ಉಪ್ಪು ಖಾರ ಕಮ್ಮಿ ಹಾಕಿರ್ತಾರೆ. ಜೈಲಿನಲ್ಲಿ ಅಡುಗೆ ಮಾಡೋಕೆ ಬೇರೆಯ ಸಿಬ್ಬಂದಿ ಇದ್ರೂ ಅಡುಗೆ ಮಾಡಲು ಗೊತ್ತಿರೋ ಕೈದಿಗಳು ಇದರಲ್ಲಿ ಸೇರಿಕೊಳ್ತಾರೆ. ಮಧ್ಯಾಹ್ನ ಆದ್ಮೇಲೆ ರಾತ್ರಿ ಊಟದ ಕಥೆ ಏನು ಅಂತೀರಾ? ಅದು ಕೂಡ ಸಂಜೆ 6 ಗಂಟೆಗೆ ನಡೆದು ಹೋಗುತ್ತೆ. ರಾತ್ರಿನೂ ಅದೇ ಮಾಮೂಲು, ಮುದ್ದೆ, ಚಪಾತಿ, ಅನ್ನ. ಹೀಗೆ ವಾರಕ್ಕೆ 2 ದಿನ ಮೊಟ್ಟೆಯೂ ಸಿಗುತ್ತೆ. ಒಂದಷ್ಟು ಪೌಷ್ಟಿಕಾಂಶ ಇರಲಿ ಅಂತ ಸಾಂಬಾರ್ನಲ್ಲಿ ಹೆಚ್ಚು ತರಕಾರಿ ಬಳಸಬೇಕು ಅನ್ನೋದು ಜೈಲಿನ ನಿಯಮಗಳಲ್ಲಿದೆ. ಆದರೆ ಸಾಂಬಾರಿನಲ್ಲಿ ಅದೆಷ್ಟು ತರಕಾರಿ ಇರುತ್ತೆ ಅನ್ನೋದು ಜೈಲಿನ ಖೈದಿಗಳಿಗೆ ಗೊತ್ತು. ಸರಿ, ದಿನ ಬರೀ ಸಸ್ಯಾಹಾರಿ ಊಟವನ್ನೇ ತಿಂದು ನಾಲಿಗೆ ಜಡ್ಡು ಹಿಡಿದು ಹೋಗೋದಿಲ್ವಾ? ಒಂದಷ್ಟು ಮಾಂಸದ ಊಟವೂ ಇರುತ್ತೆ. ಮಾಂಸಾಹಾರ ವಿಚಾರಕ್ಕೆ ಬಂದ್ರೆ ಮಂಗಳವಾರ ಒಂದು ಮೊಟ್ಟೆ, ಪ್ರತಿ ತಿಂಗಳ ಮೊದಲ ಮತ್ತು 3ನೇ ಶುಕ್ರವಾರ ಮಟನ್ ಹಾಗೂ 2ನೇ ಮತ್ತು 4ನೇ ಶನಿವಾರ ಚಿಕನ್ ನೀಡಲಾಗತ್ತೆ. ಅಂದ್ರೆ ಒಟ್ಟು 4 ಬಾರಿ ನಾನ್ ವೆಜ್ ಊಟ ಸಿಕ್ಕರೆ 4 ವಾರ ಮೊಟ್ಟೆ ಸಿಗಲಿದೆ. ಆಯ್ತಪ್ಪ, ನಾನ್ ವೆಜ್ ತಿನ್ನದೇ ಇರೋರಿಗೆ ಏನು ಅಂದ್ರ ಅವರಿಗೂ ಇದೆ, ಬಾಳೆಹಣ್ಣು, ಸ್ವೀಟು ಕೊಡ್ತಾರೆ. ಇದರೊಂದಿಗೆ ಜೈಲು ಹಿಡಿಸೋದಿಲ್ಲ. ಇದರಿಂದ ಮನೆ ಊಟ ತರಿಸ್ಕೊಳ್ತೀವಿ ಅಂದ್ರೆ ಅವಕಾಶಗಳು ಇರೋದೇ ಇಲ್ಲ. ವಾರಕ್ಕೆ 3 ಬಾರಿಯಷ್ಟೇ ಅವಕಾಶ ಇರುತ್ತೆ. ಆದ್ರೆ ಅದು ಪ್ರತಿ ವಾರ ಅನ್ವಯಿಸಲ್ಲ. ವಾರದಲ್ಲಿ 3 ದಿನ ಊಟ ತಗೊಂಡು ಬರಲ್ಲ ಬಿಡಿ, ಅದು ಬೇರೆಯದ್ದೇ ಮಾತು. ಒಂದು ವೇಳೆ ಮನೆಯಿಂದ ಊಟ ತರಿಸ್ಕೊಳ್ಬೇಕು ಅಂದ್ರೆ ಅದಕ್ಕೆ ನ್ಯಾಯಾಲಯದ ಅನುಮತಿ ಬೇಕು. ಹಾಗಂತ ಎಲ್ರಿಗೂ ಇದಕ್ಕೆ ಅವಕಾಶ ಇರೋದಿಲ್ಲ. ನಿಮಗೆ ಗೊತ್ತಿರಬೇಕು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ನಟ ದರ್ಶನ್ಗೆ ಈ ವಿಚಾರದಲ್ಲಿ ಮನೆ ಊಟಕ್ಕಾಗಿ ಅನುಮತಿ ನೀಡುವಂತೆ ಪರಪ್ಪನ ಕಾರಾಗೃಹದ ಜೈಲು ಅಧೀಕ್ಷಕರಿಗೆ ನಿರ್ದೇಶನ ನೀಡಬೇಕು ಅಂತ ದರ್ಶನ್ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದರು. ಆದರೆ ಅರ್ಜಿ ವಿಚಾರಣೆ ನಡೆಸಿದ ಕರ್ನಾಟಕ ಹೈಕೋರ್ಟ್ ದರ್ಶನ್ ಮನವಿಯನ್ನ ತಿರಸ್ಕರಿಸಿತು. ಅರ್ಜಿ ವಿಚಾರಣೆ ವೇಳೆ ನ್ಯಾಯಪೀಠ, ಪ್ರತಿಯೊಬ್ಬ ವಿಚಾರಣಾಧೀನ ಕೈದಿಗೂ ಪೌಷ್ಟಿಕಾಂಶಯುಕ್ತ ಆಹಾರ ಬೇಕು. ಇಲ್ಲಿ ಶ್ರೀಮಂತ ಬಡವ ಪ್ರಭಾವಿ ಎಂದು ಭೇದ ಭಾವ ಮಾಡಲಾಗದು. ನಿಜಕ್ಕೂ ದರ್ಶನ್ ಆರೋಗ್ಯ ಕ್ಷೀಣಿಸಿದ್ದರೆ ಜೈಲಿನಲ್ಲಿ ವೈದ್ಯರಿದ್ದಾರೆ, ಅವರು ಸೂಕ್ತ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಲಿದ್ದಾರೆ. ಇದು ದರ್ಶನ್ ಅಥವಾ ಬೇರಾವುದೇ ವಿಚಾರಣಾಧೀನ ಕೈದಿಯ ವಿಚಾರವಲ್ಲ. ನಾವು ಇಲ್ಲಿ ಹೇಗೆ ಪ್ರತ್ಯೇಕಿಸಿ ನೋಡಲು ಸಾಧ್ಯ? ಪ್ರತಿಯೊಬ್ಬ ವಿಚಾರಣಾಧೀನ ಕೈದಿಗಳು ಕೂಡ ಇಲ್ಲಿನ ಪ್ರಜೆಗಳೇ ಅಂತ ನ್ಯಾಯಾಲಯ ಹೇಳಿತ್ತು. ಈ ಮೂಲಕ ದರ್ಶನ್ ಮನವಿಯನ್ನ ಸಾರಾಸಗಟಾಗಿ ತಳ್ಳಿ ಹಾಕಿತ್ತು. ಅಲ್ಲದೆ ಕೋಟ್ಯಾಂತರ ವಿಚಾರಣಾಧೀನ ಕೈದಿಗಳಿದ್ದು ಅವರಿಗೆ ಉತ್ತಮ ಆಹಾರ ಪದ್ಧತಿ ಬೇಕಿದೆ. ಜೈಲಿನ ಮೇಲ್ವಿಚಾರಣಾಧಿಕಾರಿಯು ದರ್ಶನ್ಗೆ ಆಯಾಸವಾಗಿದೆ, ಹೀಗಾಗಿ ಅವರಿಗೆ ವಿರಾಮ ಅಗತ್ಯವಿದೆ ಅಂತ ನ್ಯಾಯಾಧೀಶರು ಹೇಳಿದರು. ಜೈಲಿನ ಆಹಾರ ಪದ್ಧತಿಯಂತೆ ದರ್ಶನ್ ಅಥವಾ ಇನ್ನಾರಿಗೆ ಆದರೂ ಆಹಾರ ನೀಡಲಾಗತ್ತೆ.
ದರ್ಶನ್ ಪರಿಸ್ಥಿತಿ ತೀರಾ ಹದಗೆಟ್ಟು ನ್ಯಾಯಾಲಯದ ಕಡೆ ಬಂದಾಗ ನೋಡಬಹುದು ಅಂತ ಸ್ಪಷ್ಟಪಡಿಸಿತ್ತು. ಈಗ ಪ್ರಜ್ವಲ್ ರೇವಣ್ಣನವರನ್ನೇ ನೋಡಿ. ಕೋಟಿ ಕುಳ, ದೊಡ್ಡ ಕುಟುಂಬ ಆದರೂ ಈಗ ಜೈಲಿನಲ್ಲಿ ಸಾಮಾನ್ಯ ಕೈದಿ. ದಿನಕ್ಕೆ 540 ರೂಪಾಯಿ ಕೂಲಿಗೆ ಕೆಲಸ ಮಾಡಲಿದ್ದಾರೆ. ಸಾಮಾನ್ಯ ಕೈದಿಗಳಂತೆ ಜೈಲಿನಲ್ಲಿ ಕೂಡ ಸಾಮಾನ್ಯ ಊಟವನ್ನೇ ಮಾಡಬೇಕಿದೆ. ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಿರುವ ಪ್ರಜ್ವಲ್ ಅವರಿಗೆ ಯಾವುದೇ ವಿಶೇಷ ಸೌಲಭ್ಯಗಳಿಲ್ಲ. ಜೈಲಿನ ನಿಯಮಗಳ ಪ್ರಕಾರ ಕೆಲಸ ಮಾಡುವುದು ಕಡ್ಡಾಯವಾಗಿದ್ದು, ವಾರಕ್ಕೆ 2 ಬಾರಿ ಕುಟುಂಬದವರೊಂದಿಗೆ ಮಾತನಾಡಲು ಅವಕಾಶವಿದೆ. ಸಾವಿರಾರು ರೂಪಾಯಿಗಳ ಜುಬ್ಬ ಪೈಜಾಮ ಹಾಕೊಂಡು ಮಿಂಚುತ್ತಿದ್ದ ಪ್ರಜ್ವಲ್ ಈಗ ಬಿಳಿ ಸಮವಸ್ತ್ರ ಹಾಕಿಕೊಂಡಿದ್ದಾರೆ. ದಿನವಿಡೀ ಬೂರಿ ಭೋಜನ ತಿನ್ನುತ್ತಿದ್ದ ಮಾಜಿ ಸಂಸದ ಈಗ ನಾನ್ ವೆಜ್ ಊಟಕ್ಕಾಗಿ 1 ವಾರ ಕಾಯಬೇಕಿದೆ. ಇನ್ನು ಹೇಳಬೇಕಂದ್ರೆ ಒಬ್ಬ ಖೈದಿಗೆ ಹುಷಾರು ತಪ್ಪುತ್ತೆ, ಮನೆಯಲ್ಲಾದರೆ ಹೊತ್ತೊತ್ತಿಗೆ ಗಂಜಿ ಕಾಯಿಸ್ಕೊಡ್ತಾರೆ, ಬಿಸಿ ನೀರು ಕೊಡ್ತಾರೆ. ಆದರೆ ಜೈಲಲ್ಲಿ ಏನು ಮಾಡುವುದು ಅಂತೀರಾ? ಇಲ್ಲೂ ಇದಕ್ಕೆ ಅವಕಾಶ ಇದೆ. ವೈದ್ಯರು ಆಹಾರ ಪದ್ಧತಿಯನ್ನು ಸೂಚಿಸಿದರೆ ಹಾಲು, ಮೊಟ್ಟೆ, ಗಂಜಿ ಕೊಡಲಾಗತ್ತೆ. ಒಂದು ವೇಳೆ ಖೈದಿ ಗರ್ಭಿಣಿಯಾಗಿದ್ದರೆ ಅವರ ಆಹಾರ ಕ್ರಮದ ಬಗ್ಗೆ ಗಮನ ನೀಡಲಾಗತ್ತೆ. ಮಗು ಜನಿಸಿದ ಬಳಿಕ ಅವರಿಗೆ ಹಾಲು ಮತ್ತು ಪೌಷ್ಟಿಕ ಆಹಾರವನ್ನು ಕೊಡಲಾಗತ್ತೆ. ಇದರ ಜೊತೆ ಜೈಲಿಗೆ ಹೋಗುವ ಮುನ್ನ ಕೈದಿಗೆ ಇದ್ದ ಕಾಯಿಲೆಗಳ ವರದಿ ಮೊದಲೇ ವೈದ್ಯರು ಜೈಲಿನ ಅಧಿಕಾರಿಗಳಿಗೆ ನೀಡ್ತಾರೆ. ಬಂಧಿ ಖಾನೆಗೆ ಕಳಿಸುವ ಮುನ್ನ ವೈದ್ಯರಿಂದ ತಪಾಸಣೆ ನಡೆಸಲಾಗುತ್ತೆ. ಈ ವೇಳೆ ಅವರು ಕೊಡುವ ವರದಿಗಳು ಕೂಡ ನ್ಯಾಯಾಲಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಖೈದಿಯ ಆರೋಗ್ಯ ಸ್ಥಿತಿಯನ್ನ ನೋಡಿ ವೈದ್ಯರು ಯಾವ್ಯಾವ ಆಹಾರವನ್ನ ಪ್ರತಿನಿತ್ಯ ಸೇವಿಸಬಹುದು ಅನ್ನೋ ಪಟ್ಟಿ ಕೊಡ್ತಾರೆ. ಆ ಪಟ್ಟಿಯಲ್ಲಿ ಕೊಟ್ಟಿರುವ ಆಹಾರವನ್ನ ಜೈಲಿನಲ್ಲಿ ಸರಬರಾಜು ಮಾಡಲು ಸಾಧ್ಯವಾಗದೇ ಇದ್ದ ಪಕ್ಷದಲ್ಲಿ ಕೈದಿಯ ಮನೆಯೂಟದ ಮನವಿಯನ್ನ ಪರಿಗಣಿಸಬಹುದು. ಜೊತೆಗೆ ಜೈಲಿನ ಊಟ ತೀರಾ ಕಳಪೆ ಅನ್ನೋದು ಸಾಬೀತಾದ್ರೆ ತಾತ್ಕಾಲಿಕವಾಗಿ ಮನೆಯೂಟಕ್ಕೆ ಪರ್ಮಿಷನ್ ಸಿಗಬಹುದು. ವೈದ್ಯರ ಆಹಾರ ಶಿಫಾರಸು ಪಟ್ಟಿಯ ಪ್ರಕಾರ ಕೈದಿಗೆ ಊಟ ನೀಡುತ್ತಿದ್ದರೂ ತೀರಾ ಅಗತ್ಯ ಬಿದ್ದಲ್ಲಿ ಅಥವಾ ಹಬ್ಬದ ವೇಳೆ ಅಪರೂಪಕ್ಕೆ ಮನೆಯೂಟ ನೀಡಬಹುದು. ಆದರೆ ಇದು ಕೊಲೆ, ಅತ್ಯಾಚಾರ ಹಾಗೂ ದೇಶ ಭ್ರಷ್ಟಗಳಂತಹ ಕ್ರಿಮಿನಲ್ ಪ್ರಕರಣ ಕೈದಿಗಳಿಗೆ ಅನುಮತಿ ಇರಲ್ಲ. ಕಾನೂನಿನಲ್ಲಿ ಎಲ್ಲರೂ ಒಂದೇ, ಕೈದಿಗಳಲ್ಲಿ ತಾರತಮ್ಯ ತೋರಿಸಬಾರದು ಅಂತ ಹೈಕೋರ್ಟ್ ಹೇಳುತ್ತೆ. ಆದರೆ ಮನೆ ಊಟಕ್ಕೆ ಅನುಮತಿ ಕೋರಿ ಬರುವ ರಿಟ್ ಅರ್ಜಿಯ ವಿಚಾರಣೆ ನಡೆಸುವ ನ್ಯಾಯಮೂರ್ತಿಗಳ ಮುಂದೆ ಹಾಜರುಪಡಿಸುವ ದಾಖಲೆಗಳ ಆಧಾರದ ಮೇಲೆ ಕೋರ್ಟ್ ಏನು ಮಾಡಬೇಕು ಅಂತ ನಿರ್ಧಾರ ಮಾಡುತ್ತೆ. ಈ ಹಿಂದೆ ಅಂದ್ರೆ ಜಯಲಲಿತಾ ಆಪ್ತೆ ಶಶಿಕಲಾ ಜೈಲಿನಲ್ಲಿ ಇದ್ದಾಗ ಅವರಿಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ನೀಡೋಕೆ 2 ಕೋಟಿ ರೂಪಾಯಿಯನ್ನ ಜೈಲಿನ ಅಧಿಕಾರಿಗಳಿಗೆ ನೀಡಲಾಗಿತ್ತು ಅನ್ನೋ ಆರೋಪ ಕೇಳಿ ಬಂದಿತ್ತು. ಇಲ್ಲಿ ಮತ್ತೊಂದು ವಿಚಾರ ಅಂದ್ರೆ ಜೈಲಿನಲ್ಲಿ ಕ್ಯಾಂಟೀನ್ ಇದೆ, ಹಾಗಂತ ಅಲ್ಲಿ ಬಿಟ್ಟಿಕೊಡಲ್ಲ. ಮನೆಯವರು ದುಡ್ಡು ತುಂಬಿರಬೇಕು. ಇದಕ್ಕಾಗಿ ಮನೆಯವರು ಕ್ಯಾಂಟೀನ್ಗೆ ದುಡ್ಡು ಕಟ್ಟಬೇಕು. ದುಡ್ಡು ಕಟ್ಟಿದ ಮೇಲೆ ಟೋಕನ್ ಕೊಡ್ತಾರೆ. ಆ ಟೋಕನ್ ತೆಗೆದುಕೊಂಡು ಹೋದ್ರಷ್ಟೇ ಕ್ಯಾಂಟೀನ್ನಲ್ಲಿ ಊಟ ತಿಂಡಿ ಸಿಗುತ್ತೆ. ಜೈಲಿನಲ್ಲಿ ಆಹಾರಕ್ಕೆ ಸಂಬಂಧಿಸಿದ ನಿಯಮಗಳನ್ನ ಆಯಾ ರಾಜ್ಯ ಸರ್ಕಾರಗಳು ನಿಗದಿಪಡಿಸ್ತವೆ. 2015ರ NCR ದತ್ತಾಂಶದ ಪ್ರಕಾರ ರಾಜ್ಯ ಸರ್ಕಾರಗಳು ಪ್ರತಿಯೊಬ್ಬ ಕೈದಿಗೂ 52 ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ವು. ಈಗ ಅದು ಏರಿಕೆಯಾಗಿದ್ದು ಪ್ರತಿಯೊಬ್ಬ ಕೈದಿಯ ಊಟಕ್ಕೆ 119 ರೂಪಾಯಿಗಳನ್ನು ಖರ್ಚು ಮಾಡುತ್ತವೆ. ಇನ್ನು ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಎಷ್ಟೋ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳ ಊಟಕ್ಕೆ ಸರ್ಕಾರಗಳು ಇದಕ್ಕಿಂತಲೂ ಕಡಿಮೆ ದುಡ್ಡು ನೀಡ್ತವೆ. ಇನ್ನೊಂದು ವಿಚಾರ ಅಂದ್ರೆ ಕೆಲ ಜೈಲುಗಳಲ್ಲಿ ಕಾಸು ಕೊಟ್ಟವರಿಗೆ ಉತ್ತಮವಾದ ಆಹಾರ ನೀಡಲಾಗತ್ತೆ ಅನ್ನೋ ಆರೋಪವೂ ಇದೆ. ಪರಪ್ಪನ ಅಗ್ರಹಾರದಲ್ಲೂ ಇದೇ ರೀತಿ ನಡೆಯುತ್ತಂತೆ. ಇಂಥದ್ದೊಂದು ಆರೋಪ 2021ರಲ್ಲಿ ಕೇಳಿಬಂದಿತ್ತು. ಅದೇನಂದ್ರೆ ಜೈಲಿನ ಕೈದಿಯೊಬ್ಬ ಇದರ ಬಗ್ಗೆ ದೂರು ಕೊಟ್ಟಿದ್ದ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಹಸಿವಿನ ದಾಹ ತೀರಿಸಿಕೊಳ್ಬೇಕಾದ್ರೆ ತೋಳುಬಲ ಇರಬೇಕು, ಇಲ್ಲವೇ ಕೈತುಂಬ ಕಾಸಿರಬೇಕು ಅಂತ ಆತ ದೂರಿದ್ದ. ಒಂದು ವೇಳೆ ಇದೆರಡೂ ಇಲ್ಲ ಅಂದ್ರೆ ರಾಸಾಯನಿಕ ಮಿಶ್ರಣ ಮಾಡಿರುವ ಅನ್ನ ತಿನ್ನಬೇಕು. ಇದನ್ನ ತಿಂದ್ರೆ ಜೀವನ ಪರ್ಯಂತ ಊಟವನ್ನೇ ತ್ಯಜಿಸಬೇಕಾಗತ್ತೆ ಅಂತ ಆತ ಅಳಲನ್ನ ತೋಡ್ಕೊಂಡಿದ್ದ. ಆತ ಹೇಳಿದ್ದ ಪ್ರಕಾರ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳಿಗೆ ನೀಡ್ತಿರುವ ಅನ್ನದಲ್ಲಿ ಕೈದಿಗಳು ಅನ್ನ ತ್ಯಜಿಸುವಂತೆ ರಾಸಾಯನಿಕ ಬೆರೆಸುತ್ತಾರಂತೆ. ಕಾರಾಗೃಹದಲ್ಲಿ 5,000 ಕೈದಿಗಳಿದ್ದಾರೆ. 5,000 ಕೈದಿಗಳ ಬದಲಿಗೆ 2,000 ಮಂದಿಗೆ ಊಟ ತಯಾರಿಸ್ತಾರಂತೆ. ಕಾಸು ಕೊಟ್ಟವರಿಗೆ ಚಪಾತಿ, ಅನ್ನ ಎಲ್ಲವನ್ನು ಕೊಡ್ತಾರೆ. ಇನ್ನು ಜೈಲಿನಲ್ಲಿರುವ ರೌಡಿ ಗ್ಯಾಂಗ್ಗಳಿಗೆ ಹೆದರಿ ಅವರಿಗೆ ಬೇಕಾದ ಊಟ ನೀಡ್ತಾರೆ, ಇಲ್ಲವೇ ಹೊರಗಿನಿಂದ ತರಿಸಿಕೊಳ್ಳಲು ಅವಕಾಶವನ್ನ ಮಾಡಿಕೊಡ್ತಾರೆ ಅಂತ ದೂರಿದ್ದ. ಧ್ವನಿ ಇಲ್ಲದ ಕೈದಿಗಳಿಗೆ ಊಟ ಕೊಡದೆ ಕೈದಿಗಳ ಆಹಾರ ಪದಾರ್ಥ ಕಡಿತಗೊಳಿಸಿ ಜೈಲು ಅಧಿಕಾರಿಗಳು ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ ಅಂತ ಆ ಸಜಾಬಂದಿ ಪತ್ರದಲ್ಲಿ ವಿವರಿಸಿದ್ದ. ಇದು ಅದೆಷ್ಟು ಸುಳ್ಳೋ ಮತ್ತೆಷ್ಟು ನಿಜವೋ ಗೊತ್ತಿಲ್ಲ, ಆದರೆ ಇಂಥದ್ದೊಂದು ಆರೋಪ ಮಾತ್ರ ಕೇಳಿ ಬಂದಿತ್ತು. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ಚಿಕನ್ ಊಟ ನೀಡಲಾಗತ್ತೆ. ಜೈಲಿನ ನಿಯಮಾವಳಿ ಪ್ರಕಾರ ಒಬ್ಬ ಕೈದಿಗೆ 200 ಗ್ರಾಂ ಚಿಕನ್ ಕೊಡಬೇಕು. ಆದರೆ ಕೈದಿಗಳಿಗೆ ಕೇವಲ 100 ಗ್ರಾಂ ಚಿಕನ್ ನೀಡ್ತಾರೆ. ಚಿಕನ್ಗೆ ಚಪಾತಿ ನೀಡುವಂತೆ ಕೇಳಿದ್ರೆ ಜೈಲಿನ ನಿಯಮದಲ್ಲಿ ಚಪಾತಿ ಕೊಡೋ ಬಗ್ಗೆ ಉಲ್ಲೇಖಿಸಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ರಂತೆ.
ಅಲ್ಲದೆ ಊಟಕ್ಕೆ ಕಳಪೆ ದರ್ಜೆಯ ಎಣ್ಣೆ, ಕಾಳು ಮತ್ತು ತರಕಾರಿ ಹಾಕ್ತಾರೆ ಅಂತಾನೂ ಹೇಳಿದ. ಇದನ್ನ ಅಂದಿನ ಬಿಜೆಪಿ ಸರ್ಕಾರ ಗಂಭೀರವಾಗಿ ಪರಿಗಣಿಸಿತ್ತು. ಜೈಲು ಅಂದ್ರೆ ಕೈದಿಗಳನ್ನ, ಅವರ ಮನಸ್ಸನ್ನ ಸುಧಾರಿಸುವ ಜಾಗ. ಇಲ್ಲಿ ಕೈದಿಗಳಿಗೆ ತಕ್ಕ ಮಟ್ಟದ ಆಹಾರವನ್ನ ನೀಡಲಾಗತ್ತೆ. ಕೈದಿಗಳಾದ್ರೂ ಅವರನ್ನು ಮನುಷ್ಯತ್ವದ ಆಧಾರದ ಮೇಲೆ ನೋಡ್ಲಾಗತ್ತೆ. ಇದರಿಂದ ಸರ್ಕಾರ ಅವರಿಗೂ ಉತ್ತಮ ಆಹಾರ ಒದಗಿಸೋಕೆ ಮುಂದಾಗತ್ತೆ. ಇದರಲ್ಲಿ ಒಂದೊಂದು ಬಾರಿ ವ್ಯತ್ಯಾಸ ಆದರೂ ಆಗಬಹುದಷ್ಟೇ. ಎಲ್ಲವೂ ಸ್ಥಳ ಮತ್ತು ಆಯಾ ವಾತಾವರಣಕ್ಕೆ ತಕ್ಕಂತಿರುತ್ತೆ. ಅಂತೂ ಸ್ವತಂತ್ರ ಅನ್ನೋದು ಜೈಲಲ್ಲಿ ಸಿಗೋದಕ್ಕೆ ಅಸಾಧ್ಯ ಅಲ್ವಾ? ಎಷ್ಟೇ ಆದರೂ ಕೈದಿನೇ.